ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಕೆಲವೊಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಹೇಳ್ತೀನಿ. ಸೊ ಮೊಬೈಲ್ ನಂಬರು, ಆ ಮೊಬೈಲ್ ನಂಬರ್ಗೆ ಆಧಾರ್ ಲಿಂಕ್ ಆಗಿರಬೇಕು, ಆಧಾರ್ ಕಾರ್ಡು, ಇಮೇಲ್ ಐ ಡಿ, ವೈಟ್ ಬ್ಯಾಕ್ಗ್ರೌಂಡ್ ಕಲರ್ ಫೋಟೋ, ಇಷ್ಟಿದ್ರೆ ಸಾಕು. ನಾವು ಕಲೆಕ್ಷನ್ಸ್ ಮಾಡ್ಬೋದು ಆಸ್ ಪರ್ ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿಯಲ್ಲಿ. ಕೆಲವೊಂದ್ಸಲ ಏನಾಗಿರುತ್ತೆ ಅಂದರೆ, ಸೊ ಆಧಾರ್ ಕಾರ್ಡಲ್ಲಿ ಏಜು ಕರೆಕ್ಟ್ ಇರುತ್ತೆ, ವೋಟರ್ ಐ ಡಿಯಲ್ಲಿ ಏಜು ತಪ್ಪಾಗಿ ನಮೂದಿಸಿರ್ತಾರೆ. ಇಲ್ಲ, ಆಧಾರ್ ಕಾರ್ಡಲ್ಲಿ ನೇಮ್ ಕರೆಕ್ಟಾಗಿರುತ್ತೆ, ಸೊ ವೋಟರ್ ಐ ಡಿ ನೇಮ್ ಚೇಂಜ್ ಇರುತ್ತೆ, ಅಂದರೆ ಇನ್ಶಿಯಲ್ ಮಿಸ್ಟೇಕ್ ಆಗಿರುತ್ತೆ. ಸೊ ಈ ಥರ ನಾವು ಅಪ್ಲೈ ಮಾಡಿ ಹೊಸದನ್ನು ಕಲರ್ ಫೋಟೋ ಇರೋದನ್ನು ತೊಗೊಬೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಬ್ರೌಸರ್ ಯಾವುದಾದ್ರೂ ಓಕೆ, ಕ್ರೋಮು ಇಲ್ಲ ಮೌಸಿಲ್ಲ ಇಲ್ಲ ಹೆಡ್ಜ್. ನಾನು ಕ್ರೋಮ್ ಬ್ರೌಸರ್ ಯೂಸ್ ಮಾಡ್ತಿದ್ದೀನಿ. ಕ್ರೋಮ್ನಲ್ಲಿ ಹೋಗಿ ವೋಟರ್ ಐ ಡಿ ಅಂತ ಟೈಪ್ ಮಾಡಿದ್ರೆ ಸಾಕು, ಲಿಸ್ಟ್ ವೋಟರ್ ಐ ಡಿ ಅಂತ ಟೈಪ್ ಮಾಡಿದ್ರೆ ಸಾಕು, ಎಂಟರ್ ಮಾಡಿ. ಸೊ ಈ ಪೋರ್ಟಲ್ ಓಪನ್ ಆಗುತ್ತೆ, ಸಿಟಿಜನ್ ಸರ್ವಿಸ್ ಪೋರ್ಟಲ್ ಎಲೆಕ್ಷನ್ ಕಮಿಷನ್ ಅಂತ. ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ಪೇಜ್ ಓಪನ್ ಆಗುತ್ತೆ, ಸಿಟಿಜನ್ ಸರ್ವಿಸ್ ಪೋರ್ಟಲ್ ಓಪನ್ ಆಗುತ್ತೆ. ಇದರಲ್ಲಿ ಕಲೆಕ್ಷನ್ಸ್ ಮಾತ್ರ ಮಾಡ್ತೀರಾ, ಎಕ್ಸಿಸ್ಟಿಂಗ್ ಇರುವಂತಹದ್ದು, ಅಂದರೆ ಆಲ್ರೆಡಿ ನಿಮ್ಮ ಹತ್ರ ಇರುವಂಥ ವೋಟರ್ ಐ ಡಿನ ಚೇಂಜಸ್ ಮಾಡ್ತಿದ್ದೀರಾ. ಸೊ ಇಲ್ಲಿ ಬಂದು ಕಲೆಕ್ಷನ್ ಆಫ್ ಎಂಟ್ರೀಸ್ ಟ್ಯಾಬ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಫಿಲ್ ಫಾರ್ಮ್ ನಂಬರ್ 8 ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸೆಲ್ಫ್ ಆದರೂ ನಾವೆಲ್ಲರೂ ಮಾಡ್ಕೊಬೋದು, ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಾದರೂ ಅಣ್ಣನೋ ತಮ್ಮನೋ ಅಮ್ಮನೋ ಅಕ್ಕನೋ ಯಾರಿಗಾದರೂ ಮಾಡ್ಬೋದು. ಒಬ್ಬರಿಗಾಗಿನಿಂದ ಅದರ್ ಸೆಲೆಕ್ಟ್ ಅಂತ ಅವರ ಒಂದು ವೋಟರ್ ಐ ಡಿ ನಂಬರನ್ನು ಹಾಕಿ. ಅದಾದಮೇಲೆ ಸಬ್ಮಿಟನ್ನು ಕ್ಲಿಕ್ ಮಾಡಬೇಕು. ಸೊ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದನ್ನು ನೋಡ್ಸುತ್ತೆ. ಎಲೆಕ್ಷನ್ ಕಾನ್ಸ್ಟಿಟ್ಯೂಷನಲ್ಲಿ ನಿಮ್ಮ ಒಂದು ಏರಿಯಾಗೆ ಯಾವ್ದು ಬರುತ್ತೆ ಅದನ್ನು ಇದು ಸೀರಿಯಲ್ ನಂಬರ್ ವೈಸು ಡೇಟಾಬೇಸಿಂದ ಮಾಡಿರುತ್ತೆ. ಇದು ಡೀಟೇಲ್ಸ್ ಆಸ್ ಪರ್ ವೋಟರ್ ಐ ಡಿ ಇದರಿಂದ. ಅದಾದಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ. ಓಕೆ, ನೀವು ಇರೋದನ್ನೇ ಕ್ಲಿಯರ್ ಮಾಡ್ತೀರಾ, ಅಂದರೆ ಕಲೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಲ್ ರೋಲ್, ಅಂದರೆ ಇದರಲ್ಲಿ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಆಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಆಧಾರ್ ಕಾರ್ಡನ್ನು ಕ್ಲಿಕ್ ಮಾಡಿಕೊಂಡು ಆಧಾರ್ ಕಾರ್ಡ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ.
ಇದಾದಮೇಲೆ ಸೊ ಮೊಬೈಲ್ ನಂಬರ್ ಬೇಕಿದ್ರೆ ಮೊಬೈಲ್ ನಂಬರ್ ಹಾಕ್ಕೊಬೋದು. ಸೊ ನಾನು ನೆಕ್ಸ್ಟ್ ಅಂತ ಕೊಡ್ತಿದ್ದೀನಿ, ಆಧಾರ್ ನಂಬರ್ ಹಾಕಿ. ಸೊ ಇವ್ರದ್ದು ಬಂದು ಡೇಟ್ ಆಫ್ ಬರ್ತ್ ಆಗಿದೆ. ಏಜನ್ನ ಸೆಲೆಕ್ಟ್ ಮಾಡ್ಕೊಂತೀವಿ, ಮತ್ತು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಆಧಾರ್ ಕಾರ್ಡ್ ಪ್ರಕಾರ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡ್ತೀನಿ. ಆದಮೇಲೆ ಫೋಟೋ ತೊಗೊಬೇಕು. ಫೋಟೋ ಅಪ್ಡೇಟ್ ಮಾಡಬೇಕು. ಸರ್ವರ್ ಸ್ಲೋ ಇದೆ, ಅದು ಕ್ಲಿಯರ್ ಆಗ್ತದೆ. ಸೊ ಮತ್ತೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಿದಾದ್ಮೇಲೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನೋ ಅಪ್ಡೇಟ್ ಮಾಡ್ತಿಲ್ಲ, ಏನೋ ಡೇಟ್ ಆಫ್ ಬರ್ತ್ ರಾಂಗ್ ಇದೆ, ಏಜ್ ಚೇಂಜ್ ಇದೆ ಅನ್ನೋದಕ್ಕೆ ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಟೈಪ್ ಅಂತ ನೋಡ್ಸುತ್ತೆ, ಯಾವ ಪ್ಲೇಸಿಂದ ನೀವು ಮಾಡ್ತಿದ್ದೀರಾ ಅಂತ. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಬೇಕಾಗುತ್ತೆ. ಒಂದು ಬಿಲ್ಲಿಂಗ್ ಅಂತ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಅಂತ ನೋಡಿ ಅಂತ ಎಂಟರ್ ಮಾಡೋಣ. ಸೊ ಈಗ ಸಬ್ಮಿಟ್ ಮಾಡಿದಾದ್ಮೇಲೆ ನೀವು ಎಂಟರ್ ಮಾಡಿರೋ ಡೀಟೇಲ್ಸ್ ಎಲ್ಲ ಇದರಲ್ಲಿ ಗೊತ್ತಾ ಶೀಟಲ್ಲಿ. ಅದಾದಮೇಲೆ ಈ ಸೇವಿಂಗ್ ಆ್ಯಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ಸೈನ್ ಮತ್ತು ಸಬ್ಮಿಟ್ ಮಾಡಬೇಕಾದ್ರೆ ಇದು ನಾವು ಸಬ್ಮಿಟ್ ಮಾಡಿದಾದ್ಮೇಲೆ ಯಾರಾಗ ಹೋಗುತ್ತೆ ಅನ್ನೋದು ಹಾಕಿದ್ದಾರೆ. ಫಸ್ಟ್ BLO ಹೋಗುತ್ತೆ. BLO ಅಂದರೆ ಬೂತ್ ಲೆವೆಲ್ ಆಫೀಸರ್ ಅಂತ, ಅಂದರೆ ಅಂಗನವಾಡಿ ಟೀಚರ್ ಹೋಗುತ್ತೆ. ಅವ್ರು ಅಪ್ರೂವ್ ಮಾಡಿದಾದ್ಮೇಲೆ PRO ಮತ್ತು AERO ಅಪ್ರೂವ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಹೊಸ ಒಂದು ರಿಪ್ಲೇಸ್ಮೆಂಟ್ ಅಥವಾ ಹೊಸ ಒಂದು ವೋಟರ್ ಐ ಡಿ ಜನರೇಟ್ ಆಗುತ್ತೆ. ಸೊ ಇರುತ್ತೆ ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ದಿಸ್ ಫಾರ್ಮ್ ಅಂತ ಎಸ್ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ಲೇಟ್ ಆಗ್ಬೋದು, ಸರ್ವರ್ ಬಿಸಿ ಇರುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಸರ್ವರ್ಸ್ ಎಲ್ಲ ಅಷ್ಟೇ. ಆನ್ ಜಸ್ಟ್ 2 to 3 ಮಿನಿಟ್ ಅಥವಾ ಫಾರ್ಮ್ ಅಂತ ಸರ್. ಇಲ್ಲಿ ಮೊದಲ ನಂಬರ್ ಎಂಟರ್ ಮಾಡಬೇಕು.
ಗೇಟ್ ಹೋಗಿ OTP ಅಂತ ಕ್ಲಿಕ್ ಮಾಡಬೇಕು. ಸೊ ಈ OTP ಎಂಟ್ರಿ ಮಾಡಬೇಕಾಗಿದೆ. ನಿಮಗೆ ಬಂದಿರುವಂಥ OTP ಅದಾದ್ಮೇಲೆ ಕಂಪ್ಯೂಟರ್ ಕ್ಲಿಕ್ ಮಾಡಿ. ಸೊ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ. ನೀವು ಅಕ್ನಾಲಜ್ಮೆಂಟ್ನ ಡೌನ್ಲೋಡ್ ಮಾಡ್ಕೊಬೋದು ಫಾರ್ ಫ್ಯೂಚರ್ ರೆಫರೆನ್ಸ್ಗೋಸ್ಕರ. ಆಮೇಲೆ ಲಿಂಕ್ ಅಂತ ಓಪನ್ ಕ್ಲಿಕ್ ಮಾಡಿದ್ರೆ ನೀವು ಸಬ್ಮಿಟ್ ಮಾಡಿರೋ ಅಪ್ಲಿಕೇಶನು ಅದೇ ಫಸ್ಟ್ ಹೇಳಿದಾಗೆ ಬೂತ್ ಲೆವೆಲ್ ಆಫೀಸರ್ಗೆ ಹೋಗುತ್ತೆ. ಅವ್ರು ಅಪ್ರೂವ್ ಮಾಡಿದಾದ್ಮೇಲೆ ಇನ್ನು ಇಬ್ಬರು 2 ಲೆವೆಲ್ ಅಪ್ರೂವಲ್ ಇರುತ್ತೆ. ಅದು ಅಪ್ರೂವಲ್ ಆದಮೇಲೆ ನಿಮಗೆ ವೋಟರ್ ಲಿಸ್ಟ್ ಜನರೇಟ್ ಆಗುತ್ತೆ. ನೀವು ಅದಕ್ಕೂ ಮುಂಚೆ ನೀವು ಸ್ಟೇಟಸನ್ನು ಚೆಕ್ ಮಾಡ್ಬೋದು ಇದೇ ಪೋರ್ಟಲಲ್ಲಿ ಹೋಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೂ ನಿಮ್ಮ ಫ್ಯಾಮಿಲಿಗೂ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಅನುಕೂಲ ಆಗ್ಬೋದು, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.